ತಾಲೂಕಲ್ಲಿ ಒಂದು 200-250 ಶಾಲೆಗಳಿಗೆ ಹೋಗಿರ್ತೀನಿ. ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಇನ್ನ ಒಂದು 10 ನಿಮಿಷ ಇಲ್ಲಿರೋಣ ಅನ್ಸ್ತದೆ. ಯಾಕಂದ್ರೆ ನಮ್ಮ ತಾಯಂದಿರೇ ಜಾಸ್ತಿ ಬಂದಿರಲ್ಲ, ತಂದೆಯವ್ರು ಬಂದಿಲ್ಲ. ನಮ್ಮ ತಂದೆ ತಾಯರಿಗೆ ಜಾಸ್ತಿ ಆಸೆ ಇರುತ್ತೆ. ಎಲ್ಲ ಒಂಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತಾನೆ ಹೇಳ್ತಾ ಇದಾರೆ. ಸೌಂಡ್ ಸಿಸ್ಟಮ್ ಅನ್ನ ನಮ್ಮ ವಿವೇಕಾನಂದ ಶಾಲೆಗೆ ಕೊಡುಗೆ ಆಗಿ ಕೊಡ್ತೀನಿ. ಅದೇ ರೀತಿ 20 ಚೇರ್ಗಳು ಕೂಡ ಕೊಡ್ತೀನಿ. ಇನ್ನ 1:15 ಆಗಿದೆ ಅಷ್ಟೇ ಟೈಮ್ ಅಲ್ವಾ? ಊಟದ ಟೈಮ್ಗೆ 2 ಗಂಟೆಗೆ ಅಲ್ವಾ? ಎಷ್ಟೊತ್ತು ಸರ್ ಇಲ್ಲಿ ಊಟ? 1:15 ಆಯ್ತು. ವೇದಿಕೆ ಮೇಲೆ ಆಸನ ಇದ್ದಂತ ಸ್ವಾಮಿ ವಿವೇಕಾನಂದ ಶಾಲೆಯ ಕಾರ್ಯದರ್ಶಿಯಾದ ರಾಮಚಂದ್ರ ಅವರೇ ಸರ್, ಮತ್ತು ಬಿಜೆಪಿ ಕಾರ್ಯದರ್ಶಿಯಾದಂತ ನಮ್ಮ ಸತೀಶ್ ಅವರೇ, ಅದೇ ರೀತಿ ನೆಂಗ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀಪತಿ ಅವರೇ, ಮತ್ತು ನೆಂಗ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಅಶ್ವಿನಿ ಮೇಡಮ್ ಅವರೇ, ಮತ್ತು ನಮ್ಮ ಯುವ ಮುಖಂಡರಾದ ಕಿಶೋರ್ ಅವರೇ, ಸಾಲಿನ ಶಿಕ್ಷಕರ ದಿನಾಚರಣೆ ಹಾಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಈ ದಿನ ವಿವೇಕಾನಂದ ಶಾಲೆಯಲ್ಲಿ ಶಿಕ್ಷಕರು ಮತ್ತು ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತಾರೆ. ಬಹಳ ಖುಷಿ ತರ ಅಂತ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಮಕ್ಕಳು ಮತ್ತು ಪೋಷಕರು ಇಬ್ಬರು ಜೊತೆಯಲ್ಲಿ ಕೂತ್ಕೊಂಡು ಈ ಆಟವನ್ನು ಆಡ್ತಾ ಇರುವಾಗ, ಈ ಕಾರ್ಯಕ್ರಮ ಮಾಡ್ತಾ ಇರುವಾಗ ನನಗೆ ಬೇರೆ ಕಡೆ ಹೋಗ್ಬೇಕಾಗಿತ್ತು. ಇನ್ನ ಒಂದು 10 ನಿಮಿಷ ಇಲ್ಲಿರೋಣ ಅನ್ಸ್ತದೆ. ಯಾಕಂದ್ರೆ ಮಕ್ಕಳು ಮತ್ತು ಪೋಷಕರು ಆಟ ನೋಡೋಣ. ಇವತ್ತು ಈ ಮಕ್ಕಳ ದಿನಾಚರಣೆಗೆ ಎಲ್ಲ ನಮ್ಮ ತಾಯಂದಿರೇ ಜಾಸ್ತಿ ಬಂದಿರಲ್ಲ, ತಂದೆಯವರು ಬಂದಿಲ್ಲ, ಕಡಿಮೆ ಬಂದಿದ್ದಾರೆ. ಕಡಿಮೆ ಬಂದ ಯಾಕಂದ್ರೆ ಹೇಳ, ತಂದೆಯವರು ಕೆಲ್ಸಕ್ಕೆ ಹೋಗಿರ್ತಾರೆ, ತಾಯಿಯವ್ರನ್ನ ಕಳ್ಸಿದ್ದಾರೆ. ಯಾಕೆ ಹೇಳೋ, ನೀವು ಚೆನ್ನಾಗಿ ಓದ್ಬೇಕು ಅಂತೇಳಿ ತಂದೆಯವರು ಕೆಲ್ಸಕ್ಕೆ ಹೋಗಿರ್ತಾರೆ. ಯಾಕೆಂದ್ರೆ ನೀವು ಚೆನ್ನಾಗಿ ಓದಿ ಚೆನ್ನಾಗಿ ಒಳ್ಳೆಯ ಅಧಿಕಾರವನ್ನು ಮಾಡ್ಬೇಕಂತೇಳಿ ನಿಮ್ಮನ್ನ ಶಾಲೆಗೆ ಕಳಿಸ್ತಾರೆ. ನಿಮ್ ತರ ನಾನು ಅಲ್ಲಿ ಕೂತ್ಕೊಂಡವನು, ನಾನು ಅಲ್ಲೇ ಕೂತ್ಕೊಂಡವು. ಇವತ್ತಿಲ್ಲಿ ಮಾತಾಡ್ತಾ ಇದ್ದಂದ್ರೆ ಎಲ್ಲರೂ ಆಶೀರ್ವಾದ ಇದ್ದಾನೆ ಇಲ್ಲಿ ಬಂದು ಮಾತಾಡಕ್ಕಾಗತ್ತೆ. ಇವತ್ತು ನಮ್ಮ ತಂದೆ ತಾಯಿಗೆ ಜಾಸ್ತಿ ಆಸೆ ಇರುತ್ತೆ. ಏನಂತ, ನಮ್ಮ ಮಕ್ಕಳು ಒಳ್ಳೆ ಅಧಿಕಾರಿ ಆಗ್ಲಿ, IAS, IPS, ಲಾಯರ್, ಡಾಕ್ಟ್ರು, ಎಲ್ಲಾದ್ರಲ್ಲೂ ಒಳ್ಳೆಯ ಅಧಿಕಾರ ಬರ್ಲಿ ಅಂತೇಳಿ ನಮ್ಮ ತಂದೆ ತಾಯರಿಗೆ ಜಾಸ್ತಿ ಆಸೆ ಇರುತ್ತೆ. ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು ಅಂತ. ಯಾಕಂದ್ರೆ ಅವ್ರು ಕಷ್ಟ ಬಿದ್ದು ಅವರನ್ನ ನಿಮ್ಮನ್ನು ಓದಿಸಿದಾಗ ನೀವು ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದಿ ಒಳ್ಳೆ ಅಧಿಕಾರ ವಹಿಸ್ಕೊಂಡ್ರೆ ಅವ್ರಿಗೆ ಅದಕ್ಕನ್ನ ಖುಷಿ ಅಂತಿಲ್ಲ. ನೀವು ಅದೇ ತರ ಚೆನ್ನಾಗಿ ಓದ್ಬೇಕು ಅಲ್ವಾ? ಅದೇ ರೀತಿ ಇವತ್ತಿನ ದಿನಗಳಲ್ಲಿ ಪೋಷಕರಿಗೆ ಮನವಿ ಮಾಡ್ತೀನಿ. ಚಿಕ್ಕ ಮಕ್ಕಳಿಗೆ ಊಟ ತಿನ್ಸ್ಬೇಕಾದ್ರೆ ಏನ್ ತೋರಿಸ್ತಾ ಇದ್ರು? ಚಂದಮಾಮನ್ ತೋರಿಸ್ತಾ ಇದ್ರು. ಇವತ್ತು ಮೊಬೈಲ್ ತೋರಿಸ್ತಾ ಇದ್ದಾರೆ ಅಲ್ವಾ? ಅದನ್ನು ಯಾವತ್ತೂ ಮೊಬೈಲ್ ಮಕ್ಕಳಿಗೆ ಜಾಸ್ತಿ ಯೂಸ್ ಮಾಡಬೇಡ್ರಿ. ಎಲ್ಲಾ ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇದಾರೆ, ಮೊಬೈಲ್ ನಿಂದ ಕಣ್ಣಿನ ಪ್ರಾಬ್ಲಮ್ ಬರ್ತಾ ಇದೆ, ಎಲ್ಲ ಒಂಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತಾನೆ ಹೇಳ್ತಾ ಇದಾರೆ. ಮೊಬೈಲ್ ಯೂಸ್ ಮಾಡಬೇಡ್ರಿ, ಎಲ್ಲಾನು ಕಂಟ್ರೋಲ್ ಮಾಡಿ. ಮಕ್ಕಳಿಗೆ ಯಾವ್ದೇ ಯೂಸ್ ಮಾಡ್ಬೇಕು ಅದಕ್ಕೆ ಮಾತ್ರ ಮೊಬೈಲ್ ಕೊಡ್ಬೇಕು, ಬೇರೆದಕ್ಕೆಲ್ಲ ಮೊಬೈಲ್ ಕೊಡಬಾರ್ದು. ಇಂತ ನಾವು ಮಕ್ಕಳಿಗೆ ಒಳ್ಳೆ ಇದ್ ಮಾಡಿದ್ರೆ ಅವ್ರು ಕೂಡ ಸಹ ಎಜುಕೇಶನ್ ಮೇಲೆ ಒಳ್ಳೆ ಇದಿರುತ್ತೆ. ಮೊಬೈಲ್ ಮೇಲೆ ಕೂತ್ಕೊಂಡ್ರೆ ಬಂದ ತಕ್ಷಣ ಮೊಬೈಲ್ ಕೊಡ್ತಾರೆ. ಮೊಬೈಲ್ ಕೊಡಬಾರ್ದು. ಮನೆಗೆ ಬಂದ ತಕ್ಷಣ ಟೀಚರ್ಸ್ ಏನ್ ಹೋಮ್ ವರ್ಕ್ ಕೊಟ್ಟಿದಾರೋ ಅಂತ ಹೋಮ್ ವರ್ಕ್ ಮುಗಿಸು ಅಂತ ಕೇಳಿದ್ರೆ, ಮೇಡಮ್ ಫೋನ್ ಮಾಡ್ತೀನಿ, ನೀನು ಹೋಮ್ ವರ್ಕ್ ಬರೀಲ್ಲ ಅಂದ್ರೆ ಫೋನ್ ಮಾಡ್ತೀನಿ ಅಂತ ಹೇಳಿದಾಗ ಅವ್ರು ಭಯ ಬೀಳುತ್ತೆ, ಅವರು ಬರೀತಾರೆ, ಮೊಬೈಲ್ ಜಾಸ್ತಿ ಯೂಸ್ ಮಾಡಲ್ಲ. ಅದೇ ರೀತಿ ಇವತ್ತು ನಮ್ಮ ಸ್ವಾಮಿ ವಿವೇಕಾನಂದ ಸ್ಕೂಲ್ಗೆ 3-4 ಸಲ ಬಂದಿದ್ದೀನಿ. ಬಂದ್ರು ಮಕ್ಕಳು ಜಾಸ್ತಿ ಖುಷಿ ಆಗುತ್ತೆ, ಶಿಸ್ತಾಗಿರ್ತಾರೆ, ಏನು ಗಲಾಟೆನೆ ಮಾಡಲ್ಲ. ನಾನು ಸುಮಾರು ತಾಲೂಕಲ್ಲಿ 200-250 ಶಾಲೆಗಳಿಗೆ ಹೋಗಿರ್ತೀನಿ ಅಂತ. ಅಲ್ಲೇನೋ ಶಾಲೆ ಮಕ್ಕಳು ಯಾವ ತರ ಇರುತ್ತೆ ಅಂತ ಈ ಶಾಲೆಯ ಮಕ್ಕಳನ್ನ ಬೇರೆ ಶಾಲೆಗಳಲ್ಲಿ ಹೇಳ್ಬೇಕು ನಾವು. ಸ್ವಾಮಿ ವಿವೇಕಾನಂದ ಶಾಲೆಯ ಮಕ್ಕಳು ಎಷ್ಟು ಸೈಲೆಂಟ್ ಆಗಿರ್ತಾರೆ,
ಯಾರೋ ದೊಡ್ಡವರು ಮಾತಾಡುವಾಗ ಏನು ಗಲಾಟೆ ಮಾಡ್ತೀರಾ, ಒಳ್ಳೆ ಒಳ್ಳೆ ಇದು ಮಾಡ್ತಾರೆ ಅಂತ ನಾವು ಬೇರೆ ಶಾಲೆಗಳಲ್ಲಿ ಹೋಗಿಡ್ಬೇಕು. ಅದೇ ತರ ನಿಮ್ಮ ತಾಯಂದರು ಆಟ ಆಡ್ತಾ ಇದ್ದಾಗ ನೀವು ಎಷ್ಟು ಖುಷಿ ಬೀಳ್ತಾ ಇದ್ರು ನಾನು ನೋಡಿದೆ ಅಲ್ವಾ. ಮಕ್ಕಳು ಆಟ ಆಡುವಾಗ ತಂದೆ ತಾಯಿಗಳು ಖುಷಿ ಬೀಳ್ತಾ ಇದ್ರು. ಇವತ್ತು ದಿನ ಈ ಒಂದು ನಿಮ್ಮ ಮಕ್ಕಳ ದಿನಾಚರಣೆ ದಿವಸ ತಾಯಂದಿರೆಲ್ಲರೂ ನಿಮ್ಮ ಮಕ್ಕಳನ್ನ ನೋಡ್ಕೊಂಡು ಖುಷಿಯಾಗಿದ್ದಾರೆ. ಇವಾಗ ಹಸುವಾಗ್ತಾ ಇಲ್ಲ ಅವ್ರಿಗೆ, ನಮ್ಮ ಮಕ್ಕಳು ಯಾವ ತರ ಡ್ಯಾನ್ಸ್ ಮಾಡ್ತಾರೆ, ನಮ್ಮ ಮಕ್ಕಳು ಯಾವ ತರ ಓದ್ತಾರೆ ಅಂತ ಅದೇ ಇರುತ್ತೆ. ಇವಾಗ ಹಸುವಾಗಲ್ಲ ಅವ್ರಿಗೆ. ಇನ್ನ ಇಷ್ಟದಾದನು ಸಹ ಒಬ್ಬರು ಎದ್ದೋಗಿಲ್ಲ ಅಂದ್ರೆ ಅದು ಮಕ್ಕಳ ಮೇಲೆ ಎಷ್ಟು ಒಂದು ವಿಶ್ವಾಸ ಇಟ್ಕೊಂಡು ಎಷ್ಟು ಒಂದಿದೆ. ಈ ತರ ನಮ್ಮ ತಂದೆ ತಾಯಿಗಳು ಇವತ್ತು ಕಷ್ಟ ಬಿದ್ದು ನಮ್ಮನ್ನ ಓದಿಸು ಒಂದು ಒಳ್ಳೆಯ ಒಂದು IPS IKS ಎಲ್ಲ ಒಂದು ಪೊಲೀಸ್ ಎಲ್ಲ ಮಾಡಿಸ್ತಾರೋ, ಮಾಲೆ ದಿವಸ ತಂದೆ ತಾಯಿ ಒಂದು ಮಕ್ಕಳ ತರ ಆಗ್ತಾರೆ ವಯಸ್ಸಾದಾಗ. ಅವಾಗ ನಾವೆಲ್ಲ ಅವ್ರನ್ನ ಇದೇ ತರ ನಾವು ಸಾಕ್ಬೇಕು. ನಮ್ಮ ತಂದೆ ತಾಯಿಗಳು ಅದೇ ತರ ನಾವು ಸಾಕು. ಇವಾಗ ನಮ್ಮನ್ನ ತಂದೆ ತಾಯಿಗಳು ಕಷ್ಟ ಬಿದ್ದು ನಮ್ಮನ್ನು ಓದಿಸ್ತಾರಲ್ಲ, ಓದಿಸಿ ನಾವನ್ನು ಒಳ್ಳೆ ಒಂದು ಇದು ಮಾಡ್ತಾರಲ್ಲ, ಅವಾಗ ನಾವು ಕೂಡ ತಂದೆ ತಾಯಿನ ಅದೇ ತರ ನಾವು ನೋಡ್ಕೋಬೇಕು. ತಂದೆ ತಾಯಿ ಮಾತು ಯಾರು ಕೇಳ್ತಾರೋ ಅವರು ಯಾವಾಗೂ ಲೈಫಲ್ಲಿ ಒಳ್ಳೆತನ ಇರುತ್ತೆ, ಒಳ್ಳೆ ಒಂದು ಹೆಸರು ಬರುತ್ತೆ. ತಂದೆ ತಾಯಿ ಮಾತು ಕೇಳ್ತಾ ಇರ್ಬೇಕು. ಆಮೇಲೆ ಶಾಲೆಯಲ್ಲಿ ನಮ್ಮ ಟೀಚರ್ಸ್ ಏನ್ ಹೇಳ್ತಾರೆ ಅದನ್ನು ಕೇಳ್ಬೇಕು. ಅಲ್ಲಿ ಕೇಳಿದಾಗ ನಾವು ಒಳ್ಳೆ ಒಂದು ಅಧಿಕಾರವನ್ನು ವಹಿಸ್ಕೋಬಹುದು, ಒಳ್ಳೆ ಒಂದು ಹೆಸರು ಬರುತ್ತೆ. ನೀವು ಆ ತರ ಮಾಡಿದಾಗ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ಬರುತ್ತೆ, ನಿಮ್ಮ ಶಾಲೆಗೆ ಒಳ್ಳೆ ಹೆಸರು ಬರುತ್ತೆ, ನಿಮ್ಮ ಟೀಚರ್ಗೆ ಒಳ್ಳೆ ಹೆಸರು ಬರುತ್ತೆ. ಅದೇ ತರ ನೀವು ನಡ್ಕೋಬೇಕು, ಅದೇ ತರ ಓದ್ಬೇಕು, ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದ್ರೆ ನಿಮ್ಮ ತಂದೆ ತಾಯಿಗಳು ಅಂತ ಅದಕ್ಕನ್ನ ಖುಷಿ ಇಲ್ಲ, ಅದಕ್ಕನ್ನ ಖುಷಿ ಇರಲ್ಲ. ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು ಅಂತ ಹೇಳಿ ಅವರು ಎಷ್ಟೋ ಒಂದು ಬೆಳಗ್ಗೆ ಎದ್ದು ನಿಮ್ಗೆ ತಿಂಡಿ ಮಾಡಿಸಿ ಬ್ಯಾಗ್ ಬಾಕ್ಸ್ ಹಾಕೊಟ್ಟಿ ವ್ಯಾನ್ಗೋ ಬಸ್ಗೋ ಇಲ್ಲ ಗಾಡಿಯಲ್ಲಿ ಎತ್ಕೊಂಡು ಸ್ಕೂಲ್ ಬಿಡ್ತಾರಲ್ವಾ, ಅದಕ್ಕೋಸ್ಕರ ನಿಮ್ ತಂದೆ ತಾಯಿ ಅಷ್ಟು ಕಷ್ಟ ಬೀಳುವಾಗ ನೀವು ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದಿದಾಗ ನಮಗೆ ಎಲ್ರಿಗೂ ನಮ್ಮ ಫ್ಯಾಮಿಲಿಗೂ ಎಲ್ರಿಗೂ ಒಳ್ಳೆ ಒಂದು ಇದಾಗುತ್ತೆ. ನೀವು ಚೆನ್ನಾಗಿ ಓದ್ಬೇಕು. ಅದೇ ರೀತಿ ಇವತ್ತು ಈ ಶಾಲೆಯಲ್ಲಿ ಈ ದಿನಾಚರಣೆ ಮಾಡ್ತಾ ಇದ್ದಾರೆ ಮಕ್ಕಳದು ಮತ್ತು ಶಿಕ್ಷಕರದು ಒಳ್ಳೇದಾಗುತ್ತೆ. ಚೆನ್ನಾಗಿ ಖುಷಿಯಾಗಿದೆ. ಎಲ್ಲರೂ ನಮ್ಮ ಮಕ್ಕಳ ಒಂದು ಪೋಷಕರು ಎಲ್ಲರೂ ಬಂದು ಈ ಒಂದು ದಿನಾಚರಣೆ ಖುಷಿಯಾಗಿ ಮಾಡಿದ್ದೀರಿ, ಅದಕ್ಕೆ ಸಂತೋಷವಾಯ್ತು. ಇದಕ್ಕೆ ಎಲ್ಲರೂ ಗಣ್ಯರು ಬಂದು ಕೂಡ ಇದನ್ನು ನೋಡಿ ಖುಷಿ ಬೀಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕಿಶೋರ್ ಕೂಡ ಸಹ ನಂಗ್ಲಿ ಕ್ಷೇತ್ರದಲ್ಲಿ ಯಾವುದೇ ಒಂದು ಕೆಲಸ ಇದ್ರೂ ಒಂದ್ ದಿವಸ ಅಲ್ಲೇ ಇದ್ದು ಸಹ ಆ ಕೆಲಸ ಬಿಡಲ್ಲ, ಆ ಕೆಲಸಗಳನ್ನ ಮಾಡ್ಕೊಡ್ತಾರೆ ಕಿಶೋರ್ ಅವರು. ಅಂತವ್ರು ನಮ್ ಜೊತೆಲಿ ಇರ್ಬೇಕು. ಅವ್ರಿಗೆ ಏನೇ ನಾವು ಇದ್ರು ನಮ್ ಜೊತೆಲಿ ನಾವು ಇದ್ರು ನಾವು ಅವ್ರ ಜೊತೆಲಿ ಇದ್ದು ಒಳ್ಳೆ ಕೆಲಸ ಮಾಡ್ತಾರೆ. ಅಂತ ಜೊತೆಯಲ್ಲಿ ಹೋಗಿ ನಾವು ಯಾವ ಕೆಲ್ಸಗಳಾದ್ರೂ ಕಿಶೋರ್ ಹೇಳಿದ್ರೆ ಇಂಥ ಕೆಲಸ ಮಾಡ್ಬೇಕನ್ನ ಆಯ್ತಪ್ಪ ಮಾಡೋಣ ಅಂತೀನಿ. ಏನೇ ಕೆಲಸ ಇದ್ರು ಸಹ ಮಾಡೋಣ ಅಂತ ಹೇಳಿ. ಯಾಕಂದ್ರೆ ಮಾಡೋ ಕೆಲಸ ಒಳ್ಳೆ ಕೆಲಸ ಇರುತ್ತೆ. ಕಿಶೋರ್ ಯಾವ್ದನ್ನ ಒಂದು ಅವ್ರ ಟೀಮ್ ಅಂತ ಕೂಡ ಇದೆ. ಇವಾಗ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರು ಬರ್ಲಿಲ್ಲ, ಬೇರೆ ಕೆಲಸ ಇದರಿಂದ ಶ್ರೀಧರ್ ಅವರು ಬರ್ಲಿಲ್ಲ. ಆದ್ರೂ ಅವ್ರದೊಂದು ಟೀಮ್ ಇದೆ. ಆ ಟೀಮ್ ಅವರು ಯಾವುದೇ ಒಂದು ಕೆಲಸ ಆದ್ರೂ ಈ ತರ ಶಾಲೆಗಳಾಗ್ಲಿ, ಒಂದು ಆರೋಗ್ಯ ಆಗ್ಲಿ, ಒಂದು ಎಜುಕೇಶನ್ ಆಗ್ಲಿ, ಮತ್ತು ಯಾವುದೇ ಒಂದು ಕೆಲಸ ಆದ್ರೆ ಒಂದು ದೇವಸ್ಥಾನ ಆಗ್ಲಿ, ಯಾವುದೇ ಆಗ್ಲಿನೂ ನಾವಿದ್ದೀವಿ ಅಂತ ಹೋಗಿ ಆ ಕೆಲಸನ ಮಾಡಕ್ಕೆ ಮುಂದೆ ಇರ್ತಾರೆ. ಅದೇ ರೀತಿ ನಾನು ಇವತ್ತು ಈ ಪ್ರೋಗ್ರಾಮ್ ನಡೀತಾ ಇರುವಾಗ ಈ ಮೈಕ್ ಏನ್ ನೋಡಿದ್ರೆ ಸ್ವಲ್ಪ ಸೌಂಡ್ ಸರಿಯಾಗಿ ಬರ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಮಕ್ಕಳು ಒಳ್ಳೆ ಒಂದು ಈ ಪ್ರೋಗ್ರಾಮ್ ಮಾಡ್ತಾರಲ್ಲ, ಡ್ಯಾನ್ಸ್ ಪ್ರೋಗ್ರಾಮು ಇದು ಮತ್ತು ಎಲ್ಲಾ ಪ್ರೋಗ್ರಾಮ್ಗಳು ಏನೋ ಈ ಪೂಜೆ ಕಾರ್ಯಕ್ರಮಗಳು ಮತ್ತು ಎಲ್ಲ ಭಾಷಣ ಮಾಡುವಾಗೆಲ್ಲ ಪ್ರೋಗ್ರಾಮ್ಗಳಿಗೂ ಮೈಕ್ ಚೆನ್ನಾಗಿಲ್ಲ ಅಂದ್ರೆ ಆಗಲ್ಲ. ನನ್ನಿಂದ ಒಂದು ಮೈಕ್ ಅನ್ನ ಒಂದು ಸೌಂಡ್ ಸಿಸ್ಟಮ್ ಅನ್ನ ನಮ್ಮ ವಿವೇಕಾನಂದ ಶಾಲೆಗೆ ಕೊಡುಗೆ ಕೊಡ್ತೀನಿ. ಯಾಕಂದ್ರೆ ಇದು ಚೆನ್ನಾಗಿರ್ಬೇಕು ಮಕ್ಕಳಿಗೆ. ಇವಾಗ ಒಂದು ಹಾಡಾಗ್ದಾಗ ಕೂಡ ಡ್ಯಾನ್ಸ್ ಮಾಡ್ಬೇಕು, ಒಂದು ನಾಟ್ಯ ಮಾಡ್ಬೇಕು ಅಂದ್ರೆ ಒಳ್ಳೆ ಒಂದು ಸಿಸ್ಟಮ್ ಇರಬೇಕು. ಆ ಸಿಸ್ಟಮ್ ನನ್ನಿಂದ ನಮ್ಮ ಶಾಲೆಗೆ ಕೊಡುಗೆ ಕೊಡ್ತೀನಿ. ಅದೇ ರೀತಿ ಒಂದು 20 ಚೇರ್ಗಳು ಕೂಡ ಕೊಡ್ತೀನಿ. ನಮ್ಮ ಶಾಲೆಗಳಿಗೆ 20 ಚೇರ್ಗಳನ್ನು ಕೂಡ ಹಾಕ್ತೇವೆ. ಯಾಕಂದ್ರೆ ನಮ್ಮ ಶಿಕ್ಷಕರು ಮತ್ತು ಗಣ್ಯರು ಎಲ್ಲ ಬರ್ತಾರಲ್ಲ, ಅವರೆಲ್ಲ ಕೂತ್ಕೊಳ್ಳಕ್ಕೆ ಚೆನ್ನಾಗಿರುತ್ತೆ. ಇದೇ ರೀತಿ ನೀವು ಚೆನ್ನಾಗಿ ಓದ್ರಿ, ಇದೇ ರೀತಿ ನಿಮ್ಮ ಪೋಷಕರು ಕೂಡ ಒಳ್ಳೆ ಒಂದು ಹೆಸರು ತಂದ್ಕೊಡ್ರಿ. ಇಂತ ನಾವು ಮಾಡ್ಕೊಡ್ತೀರಿ ಅಂತ ನಮ್ಗೊಂದು ವಿಶ್ವಾಸ ಇದೆ. ಯಾಕಂದ್ರೆ ನೋಡಿ, ಮೊಬೈಲ್ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಮೊಬೈಲ್ ಯೂಸ್ ಮಾಡ್ಬೇಡ್ರಿ. ಮೊಬೈಲ್ ಇಂದ ಜಾಸ್ತಿ ಎಫೆಕ್ಟ್ ಇದೆ. ಯಾವತ್ತು ಮೊಬೈಲ್ ಎತ್ಕೋಬಾರ್ದು ನೀವು, ಓಕೆನಾ? ಇವತ್ತು ಜಾಸ್ತಿ ಪ್ರಾಬ್ಲಮ್ ಇದೆ ಅಂತ ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇದಾರೆ. ಯಾವ್ದಕ್ ಯೂಸ್ ಬೇಕೋ ಅದಕ್ಕೆ ಮಾತ್ರ ಎತ್ಕೋಬೇಕು. ಯಾವ್ದು ದಯಮಾಡಿ ನಮ್ಮ ಪೋಷಕರಲ್ಲಿ ಮನವಿ ಮಾಡ್ತೀನಿ, ಮಕ್ಕಳು ಕೇಳಿದಾಗ ಏನೇ ಒಂದು ಹೇಳಿ
ಮತ್ತೆ ಅವ್ರಿಗೆ ಮೊಬೈಲ್ ಕೊಡ್ಬೇಡ್ರಿ, ಇವತ್ತು ಮೊಬೈಲ್ ಜಾಸ್ತಿ ಎಫೆಕ್ಟ್ ಬರ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ನೀವು ಎಲ್ಲರೂ ಬಂದು ಈ ಕಾರ್ಯಕ್ರಮ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ದೀರಿ. ಪೋಷಕರು ಮತ್ತು ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಬಂದ ಎಲ್ಲ ಗಣ್ಯರಿಗೂ ಸಹ ಕೃತಜ್ಞತೆ ಸಲ್ಲಿಸ್ತಾ ಈ 4 ಮಾತು ನಮಸ್ಕಾರ ಕೊಟ್ಟ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.